ದ ಪ್ಲಾನಿಂಗ್ ಇನ್ ಇಂಡಿಯಾ ಅಂತ ಕರಿತೀವಿ. ಭಾರತದಲ್ಲಿ ಯೋಜನಾ ವ್ಯವಸ್ಥೆ, ದ ಪ್ಲಾನಿಂಗ್ ಇನ್ ಇಂಡಿಯಾ. ಸೊ ಅಗೇನ್ ಇದರಲ್ಲಿನೂ ಕೆಲವು ವ್ಯತ್ಯಾಸಗಳಿದಾವೆ. ಆ ವ್ಯತ್ಯಾಸಗಳು ಏನು ಇಲ್ಲಿ ಇವಾಗ ಚರ್ಚೆ ಮಾಡಬೇಕು ನಾವು. ದ ಪ್ರೀ ಇಂಡಿಪೆಂಡೆಂಟ್ ಪ್ಲಾನ್ಸ್, ಸ್ವತಂತ್ರ ಪೂರ್ವದ ಯೋಜನೆಗಳು. ಸೊ ಬಿ ಕೇರ್ಫುಲ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನೇರವಾದ ಪ್ರಶ್ನೆಗಳನ್ನು ಇವುಗಳ ಆಧಾರವಾಗಿ ಕೇಳುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಅಂಡ್ ಸರ್ವೇ ಸಾಮಾನ್ಯವಾಗಿ UPSC ಆರ್ ಅದರ್ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ಗಳು ಪ್ರೀ ಇಂಡಿಪೆಂಡೆಂಟ್ ಅಂಡ್ ಈ ಪೋಸ್ಟ್ ಇಂಡಿಪೆಂಡೆಂಟ್ ಪ್ಲಾನ್ಸ್ ಗಳ ಬಗ್ಗೆ ಕೇಳುವಂತ ಸಾಧ್ಯತೆಗಳಿರುತ್ತೆ. ಅಂಡ್ ದ ಸೆಕೆಂಡ್ ಹ್ಯಾಂಡ್ ಇಟ್ ವಾಸ್ ಪೋಸ್ಟ್ ಇಂಡಿಪೆಂಡೆಂಟ್ ಪ್ಲಾನ್ಸ್. ಸ್ವತಂತ್ರ ಪೂರ್ವದ ಯೋಜನೆಗಳು, ಸ್ವತಂತ್ರ ನಂತರದ ಯೋಜನೆಗಳು. ಇಟ್ ವಾಸ್ ಕ್ಯಾಟಗರೈಸ್ಡ್ ಇಂಟು 2. ಸೊ ಅಥವಾ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿನೂ ಬಹಳಷ್ಟು ಬಾರಿ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿದಾನೆ. ಇನ್ ಟು ದ ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೆಯಲ್ಲಿ ಹಲವಾರು ಬಾರಿ ಇದರ ಮೇಲೆ ಪ್ರಶ್ನೆಗಳು ಕೇಳಿದ್ದಾರೆ. ಸೊ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್. ಸೊ ಹಾಗಾಗಿ ದ ಫಸ್ಟ್ ಪ್ರೀ ಇಂಡಿಪೆಂಡೆಂಟ್ ಪ್ಲಾನ್ಸ್ ಅಲ್ಲಿ ಇರುವಂತದ್ದು ಯಾವುದು, ಸ್ವತಂತ್ರ ಪೂರ್ವದಲ್ಲಿ ಬರುವಂತ ಯೋಜನೆಗಳು ಯಾವ್ಯಾವು ಅನ್ನುವಂಥದ್ದನ್ನು ಒಂದೊಂದಾಗಿ ಚರ್ಚೆ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡೋಣ. ಸೊ ಅಂಡರ್ ದ ಪ್ರೀ ಇಂಡಿಪೆಂಡೆಂಟ್ ಪ್ಲಾನ್, ದ ಫಸ್ಟ್ ಒನ್ ವಾಸ್ ದ ವಿಶ್ವೇಶ್ವರಯ್ಯ ಪ್ಲಾನ್. ವಿಶ್ವೇಶ್ವರಯ್ಯ ಯೋಜನೆ ಅಂತ ಕರಿತೀವಿ. ಸೊ ಇನ್ ದ ಇಯರ್ 1934, 1934ರಲ್ಲಿ ವಿಶ್ವೇಶ್ವರಯ್ಯ ಯೋಜನೆಯು ಭಾರತದ ಸ್ವತಂತ್ರ ಪೂರ್ವದ ಮೊದಲ ಯೋಜನೆ ಅಂತ ಕರೆಯಲಾಗುತ್ತೆ. ಸೊ ಭಾರತದ ಸ್ವತಂತ್ರ ಪೂರ್ವದ ಮೊದಲ ಯೋಜನೆ ಅಂತ ಹೇಳಿದ್ದೆ ವಿಶ್ವೇಶ್ವರಯ್ಯ ಯೋಜನೆ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇನ್ ದಿಸ್ ವಿಶ್ವೇಶ್ವರಯ್ಯ ಯೋಜನೆಯಲ್ಲಿ, ಈ ವಿಶ್ವೇಶ್ವರಯ್ಯ ಯೋಜನೆಯಲ್ಲಿ ಏನ್ ಹೇಳುತ್ತೆ ಅನ್ನುವಂಥದ್ದನ್ನು ನೋಡೋಣ. ದ ಫಸ್ಟ್ ಥಿಂಗ್ ವಾಸ್, ಹೂ ವಾಸ್ ದ ಚೇರ್ಮನ್ ಆಫ್ ದಿಸ್ ವಿಶ್ವೇಶ್ವರಯ್ಯ ಪ್ಲಾನ್. ಹೆಸರಲ್ಲೇ ಹೇಳ್ತಾ ಇದಾರಲ್ವಾ ಇವಾಗ. ಸೊ ದ ಚೇರ್ಮನ್ ಆಫ್ ವಿಶ್ವೇಶ್ವರಯ್ಯ ಪ್ಲಾನ್ ವಾಸ್ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯರವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಅಂಡ್ ಇವರು ತಮ್ಮ ಒಂದು ಗ್ರಂಥದಲ್ಲಿ, ಅವರ ಗ್ರಂಥ ಯಾವುದಿಲ್ಲಿ, ದ ಬುಕ್ ರಿಟನ್ ಬೈ ವಿಶ್ವೇಶ್ವರಯ್ಯ, ಯಾವುದು ಅವರ ಬುಕ್ ಯಾವುದು ಸ್ನೇಹಿತರೆ? ದ ಬುಕ್ ವಿಚ್ ವಾಸ್ ರಿಟನ್ ಬೈ ದ ವಿಶ್ವೇಶ್ವರಯ್ಯ, ದ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತ ನೋಡ್ತೀವಿ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಕಾವ್ಯ ಅವರೇ. ದ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ವಿಚ್ ವಾಸ್ ದ ಬುಕ್ ರಿಟನ್ ಬೈ ವಿಶ್ವೇಶ್ವರಯ್ಯ? ದ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ಭಾರತದ ಯೋಜನಾ ಆರ್ಥಿಕತೆ ಅನ್ನುವಂತ ಅಥವಾ ಯೋಜನಾ ಅರ್ಥವ್ಯವಸ್ಥೆ ಅನ್ನುವಂತ ಬುಕ್ ಅನ್ನು ಬರೀತಾರೆ. ಅಂಡ್ ಈ ಬುಕ್ ಅಲ್ಲಿ ಅವರು ಪ್ರಮುಖವಾಗಿ ಹೇಳುವಂತದ್ದೇನು? ಸೊ ಈ ಗ್ರಂಥದಲ್ಲಿ ಪ್ರಮುಖವಾಗಿ 2 ಅಂಶಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಒಂದು, ಪ್ಲಾನ್ ಆರ್ ಪೆರಿಶ್ ಅಂತ ಹೇಳ್ತಾರೆ. ಐದರ್ ಟು ಪ್ಲಾನ್ ಆರ್ ಪೆರಿಶ್, ಯೋಜಿಸಿ ಇಲ್ಲವೇ ವಿನಾಶಿಸಿ ಅಂತೇಳಿ ನೋಡ್ತೀವಿ. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಪ್ರಬಲವಾಗಬೇಕಾದ್ರೆ, ಬೆಳವಣಿಗೆ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಯೋಜನೆ ಬೇಕು. ಹಾಗೆ ನೀವು ನೋಡ್ರಿ, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ಸ್ ಅಂಡ್ ಯು ನೀಡ್ ಟು ಹ್ಯಾವ್ ಸರ್ಟನ್ ಪ್ಲಾನ್ ಅಲ್ವಾ, ಸ್ಟ್ರಾಟಜೀಸ್ ಅಲ್ವಾ. ವಿತೌಟ್ ಹ್ಯಾವಿಂಗ್ ದ ಪ್ಲಾನ್ ಆರ್ ಸ್ಟ್ರಾಟಜೀಸ್ ಅಲ್ಟಿಮೇಟ್ಲಿ ಯು ಕಾಂಟ್ ಗೆಟ್ ಸಕ್ಸಸ್ ಇನ್ ದಿಸ್ ಕಾಂಪಿಟೇಟಿವ್ ಜರ್ನಿ. ಹೌದಾ ಅಲ್ವಾ? ಯೋಚನೆ ಮಾಡಿ ನೋಡಿ, ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಸಹ ನಿಗದಿತ ಪ್ರಮಾಣದ ಯೋಜನೆಗಳು ಬೇಕು. ಆ ಯೋಜನೆ ಇಲ್ಲದೆ ಇದ್ರೆ ಅಲ್ಲಿ ವೇಸ್ಟ್ ಅಲ್ವಾ, ಅದು ವಿನಾಶಕ್ಕೆ ದಾರಿ ಮಾಡಿಕೊಡತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಯೋಜಿಸಿ ಇಲ್ಲವೇ ವಿನಾಶಿಸಿ ಅಂತ ಹೇಳ್ತಾ ಇದ್ದಾನೆ. ಪ್ಲಾನ್ ಆರ್ ಪೆರಿಶ್. ಫಾರ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಎಕಾನಮಿ, ಇನಿಷಿಯಲಿ ದ ಕಂಟ್ರಿ ನೀಡ್ ಟು ಹ್ಯಾವ್ ಪರ್ಟಿಕ್ಯುಲರ್ ಪ್ಲಾನ್, ಅದರ್ವೈಸ್ ಇಟ್ ವಿಲ್ ಬಿ ಪೆರಿಶ್ಡ್ ಅಂತ ಹೇಳ್ತಾ ಇದ್ದಾರೆ. ಪ್ಲಾನ್ ಆರ್ ಪೆರಿಶ್, ಯೋಜಿಸಿ ಇಲ್ಲವೇ ವಿನಾಶಿಸಿ ಅನ್ನುವಂತ ವ್ಯಾಖ್ಯಾನವನ್ನ ಕೊಡ್ತಾರೆ. ಅಂಡ್ ಯೋಜನೆ ಮಾಡಿದರು, ಯಾವ ರೀತಿಯಾದ ಯೋಜನೆ ಮಾಡಬೇಕು, ದಟ್ ಈಸ್ ಆ ಯೋಜನೆಯಲ್ಲಿ ಅಗೇನ್ ಇಟ್ ನೀಡ್ ಟು ಫೋಕಸ್ ಆನ್ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ ಹೇಳ್ತಾರೆ. ಕೈಗಾರೀಕರಣವೇ ಇಲ್ಲವೇ ವಿನಾಶಿಸಿ ಅನ್ನುವಂತ ಅಂಶವನ್ನ ಹೇಳ್ತಾರೆ.
ಯೋಜನೆ ಬೇಕು, ಆ ಯೋಜನೆಯಲ್ಲಿ ಮತ್ತೆ ಸರ್ಕಾರ ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಯೋಜನೆಯಡಿಯಲ್ಲಿ ಕೈಗಾರೀಕರಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು. ಸೊ ಕೈಗಾರೀಕರಣವೇ ಇಲ್ಲವೇ ವಿನಾಶ ಅಂತೇಳಿ ಹೇಳ್ತಾರೆ. ಅಂಡರ್ ಹಿಸ್ ಬುಕ್ ಕಾಲ್ಡ್ ದ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಇನ್ ವಿಚ್ ವಿಶ್ವೇಶ್ವರಯ್ಯ ಹ್ಯಾಸ್ ಫೋಕಸ್ಡ್ ಮೋರ್ ಆನ್ ದ ಪ್ಲಾನ್. Initially, the country need to have the plan. Without the plan, it can't grow or it can't have developments in the country. And second one is, under the plan, it need to be industrialized. The government always need to focus. It need to have the objective of focusing more on the industrialization. Without the industries, ultimately, it will be perished ಅಂತ ಹೇಳ್ತಾರೆ. ಕೈಗಾರೀಕರಣವೇ ಇಲ್ಲವೇ ವಿನಾಶಿಸಿ. ಯಾಕೆ ಅಂತ ಅನ್ನುವಂಥದ್ದು ನಾವು ಹಿಂದಿನ ಸೆಷನ್ ಅಲ್ಲಿ ಹೇಳಿದ್ದೆವು. ಸೊ ಕೈಗಾರೀಕರಣ ಉದ್ಭವ ಆದರೆ ಅಥವಾ ಕೈಗಾರೀಕರಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟರೆ ಅದು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಕೊಡುತ್ತೆ. ಹೆಚ್ಚಿನ ಉದ್ಯೋಗಾವಕಾಶಗಳ ಜೊತೆಗೆ ಅವರ ಆದಾಯಗಳು, ವೆಚ್ಚಗಳು, ಉತ್ಪಾದನೆ ಮಟ್ಟ, ಇದರಿಂದ ರಾಷ್ಟ್ರೀಯ ಆದಾಯದ ಬೆಳವಣಿಗೆ ಹೆಚ್ಚಾದಾಗ ಅಭಿವೃದ್ಧಿ ಮಟ್ಟ ಹೆಚ್ಚಾಗುತ್ತೆ ಅನ್ನುವಂಥದ್ದು ಇವರ ಮುಖ್ಯ ಉದ್ದೇಶ. ಅಂಡ್ ಅದರಲ್ಲಿನೂ ಏನ್ ಹೇಳ್ತಾರ ಅವರು, ಇಫ್ ದ ಗವರ್ಮೆಂಟ್ ವಾಸ್ ಫೋಕಸಿಂಗ್ ಆನ್ ಇಂಡಸ್ಟ್ರಿಯಲೈಸೇಷನ್ ಫಾರ್ ಎ ಪೀರಿಯಡ್ ಆಫ್ ಅಟ್ ಲೀಸ್ಟ್ 10 years, ಮುಂದಿನ 10 ವರ್ಷಗಳವರೆಗೆ ಕೈಗಾರೀಕರಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟರೆ ಸೊ ಭಾರತದ ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ಆದಾಯದ ಮಟ್ಟವು ದ್ವಿಗುಣಗೊಳ್ಳುತ್ತದೆ ಅಂತೇಳಿ ಹೇಳ್ತಾರೆ. ಸೊ ಇಫ್ ದ ಗವರ್ಮೆಂಟ್ ಹ್ಯಾವಿಂಗ್ ದ ಆಬ್ಜೆಕ್ಟಿವ್ ಆಫ್ ಇಂಡಸ್ಟ್ರಿಯಲೈಸೇಷನ್, if the government is focusing industrialization for a period of next 10 years, then automatically the national income will be doubled ಅಂತ ಹೇಳ್ತಾರೆ. ರಾಷ್ಟ್ರೀಯ ಆದಾಯವು ಮುಂದಿನ 10 ವರ್ಷದಲ್ಲಿ ದ್ವಿಗುಣಗೊಳ್ಳುತ್ತದೆ ಅಂತೇಳಿ ಹೇಳ್ತಾರೆ. ಸೊ ಕೈಗಾರೀಕರಣದ ಉತ್ಪಾದನೆಗೆ ಅಥವಾ ಕೈಗಾರೀಕರಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡುವ ಕಾರಣದಿಂದ ಮುಂದಿನ 10 ವರ್ಷಗಳಲ್ಲಿ ರಾಷ್ಟ್ರೀಯದ ಆದಾಯದ ಮಟ್ಟವು ದ್ವಿಗುಣಗೊಳ್ಳುತ್ತದೆ ಅನ್ನುವಂತ ಅಂಶವನ್ನ ಅವರು ಪ್ರಸ್ತಾಪಿಸಿರುವಂತದನ್ನ ಕಾಣ್ತೀವಿ. ಸೊ ದಿಸ್ ವಾಸ್ ದ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ವಿಚ್ ವಾಸ್ ಗಿವನ್ ಬೈ ವಿಶ್ವೇಶ್ವರಯ್ಯ ಇನ್ ದ ಇಯರ್ 1934. ಎನಿ ಡೌಟ್ಸ್ ಆಸ್ಪಿರೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ವಿಶ್ವೇಶ್ವರಯ್ಯ ಪ್ಲಾನ್? ವಿಶ್ವೇಶ್ವರಯ್ಯ ಯೋಜನೆ ಏನಾದ್ರು ಡೌಟ್ಸ್ ಇದಾವ? ಎಸ್, ಹೋಪ್ ನಿಮ್ಗೆ ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್, ಆಫ್ಟರ್ ದ ವಿಶ್ವೇಶ್ವರಯ್ಯ ಪ್ಲಾನ್, ವಿಶ್ವೇಶ್ವರಯ್ಯ ಯೋಜನೆಯ ಜಾರಿಗೆ ಬಂದ ನಂತರದಲ್ಲಿ, ಇದು ಜಾರಿಗೆ ಬರುತ್ತೆ, ಅದರ ಸಫಲವಾಗತ್ತಾ ವಿಫಲವಾಗತ್ತಾ ಅನ್ನುವಂಥದ್ದು ನೆಕ್ಸ್ಟ್ ನೋಡ್ತೀವಿ ನಾವು. ಇದರ ನಂತರದಲ್ಲಿ ಇಟ್ ವಾಸ್ ದ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ, ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಇನ್ ದ ಇಯರ್ 1938. 1938ರಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿಯು ರಚನೆಗೊಳ್ಳುವಂತದ್ದನ್ನು ನೋಡ್ತೀವಿ. ಅಂಡ್ ವಿಚ್ ವಾಸ್ ಹೆಡೆಡ್ ಬೈ, ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಆಗಿನ ಸಂದರ್ಭದಲ್ಲಿ ಇಟ್ ವಾಸ್ ಜವಾಹರ್ಲಾಲ್ ನೆಹರು. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಜವಾಹರ್ಲಾಲ್ ನೆಹರು. ಯೂಶಲಿ ಇಟ್ ವಾಸ್ ಚೇರ್ಡ್ ಬೈ ಜವಾಹರ್ಲಾಲ್ ನೆಹರು ಇನ್ ದ ಇಯರ್ 1938. ಹೂ ಎಸ್ಟಾಬ್ಲಿಷ್ಡ್ ದೀಸ್ ಕಮಿಟೀಸ್? ಎಸ್ ರಘು ಅವರೇ, ಹೂ ಅಂತಲ್ಲ, ಇಟ್ ವಾಸ್ ಅ ಗವರ್ಮೆಂಟ್ ರೆಕಮೆಂಡೇಶನ್ಸ್. ಆಗಿನ ಇದನ್ನೇ ಹೇಳ್ತಿರುವಂತದ್ದಲ್ಲ ನಾವು, ವಿಶ್ವೇಶ್ವರಯ್ಯ ಪ್ಲಾನ್ ಅನ್ನ ಸ್ಥಾಪನೆ ಮಾಡಿದ್ದು ವಿಶ್ವೇಶ್ವರಯ್ಯ ಅಂತೇಳಿ. ಅಧ್ಯಕ್ಷರು ಯಾರು ಅಂತ ಹೇಳ್ತಾ ಇದೀವಲ್ವಾ? ಸೊ ದ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಆರ್ ಇಟ್ ವಾಸ್ ರೆಕಮೆಂಡೆಡ್ ಬೈ ದ ಜವಾಹರ್ಲಾಲ್ ನೆಹರು. ಸೊ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಈ ಯಾವುದೋ ರಾಷ್ಟ್ರೀಯ ಯೋಜನಾ ಸಮಿತಿ ರಚನೆಗೊಳ್ಳುವಂತದ್ದನ್ನು ನೋಡ್ತೇವೆ. ಆದ್ರೆ ಯಾವುದೇ ರೀತಿಯಾದ ಉದ್ದೇಶಗಳನ್ನು ಹೊಂದಿರಲ್ಲ. ಯಾಕಂದ್ರೆ ಡ್ಯೂ ಟು ದ ಕನ್ಫ್ಲಿಕ್ಟ್ಸ್ ಬಿಟ್ವೀನ್ ದ ಮೆಂಬರ್ಸ್ ಅಂಡರ್ ದಿ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧೀನದಲ್ಲಿನೇ ಕೆಲವು ಸಮಸ್ಯೆಗಳಿರುವಂತದ್ದನ್ನು ನೋಡ್ತೀವಲ್ಲ ನಾವು. ಅವರ ಮಧ್ಯೆ ಕೆಲವು ಘರ್ಷಣೆಗಳು ಉದ್ಭವ ಆಗುತ್ತೆ ಬಿಟ್ವೀನ್ ಸುಭಾಷ್ ಚಂದ್ರ ಬೋಸ್ ಆಸ್ ವೆಲ್ ಆಸ್ ದ ಜವಾಹರ್ಲಾಲ್ ನೆಹರು. ಸೊ ಸುಭಾಷ್ ಚಂದ್ರ ಬೋಸ್ ರವರು ಆಗಿನ ಅಧ್ಯಕ್ಷರಾಗಿರ್ತಾರೆ, ಯಾವುದಕ್ಕೆ? INC ಅಂತ ಹೇಳ್ತೀವಿ ನಾವು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಆದ್ರೆ ಅವರು ಮಧ್ಯಂತರವಾಗಿನೇ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟಾಗ, ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಇಟ್ ವಾಸ್ ಹ್ಯಾವಿಂಗ್ ದ ಕಾಂಟ್ರವರ್ಸಿ ಬಿಟ್ವೀನ್ ದ ಐಡಿಯಾಲಜೀಸ್ ಆಫ್ ಸುಭಾಷ್ ಚಂದ್ರ ಬೋಸ್ ಅಂಡ್ ದ ಐಡಿಯಾಲಜಿ ಆಫ್ ದ ನೆಹರು, ಹೌದಾ? ಸೊ ಆದ್ದರಿಂದ ಏನಾಗುತ್ತೆ, ಸುಭಾಷ್ ಚಂದ್ರ ಬೋಸ್ ರವರು ತಮ್ಮ ಪದವಿಗೆ ರಾಜೀನಾಮೆಯನ್ನು ಕೊಡ್ತಾರೆ. ಅವಾಗ ಅಗೇನ್ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಈಗ ಈ ರಾಷ್ಟ್ರೀಯ ಯೋಜನಾ ಸಮಿತಿ ರಚನೆ ಆಗುತ್ತೆ 1938ರಲ್ಲಿ. ಇನ್ನೇನು ಈ ಯೋಜನಾ ಆಯೋಗದಲ್ಲಿ ಅಥವಾ ಯೋಜನಾ ಸಮಿತಿಯಲ್ಲಿ ಕೆಲವು ಉದ್ದೇಶಗಳನ್ನು ಹೊಂದಿರುತ್ತೆ. ಆದರೆ ಡ್ಯೂ ಟು ದ ಸೆಕೆಂಡ್ ವರ್ಲ್ಡ್ ವಾರ್ ಇನ್ ದ ಇಯರ್ 1939, 1939ರಲ್ಲಿ ಎರಡನೇ ಮಹಾಯುದ್ಧವಾದ ಕಾರಣದಿಂದ
ಡ್ಯೂ ಟು ದ ಸೆಕೆಂಡ್ ವರ್ಲ್ಡ್ ವಾರ್ ಇನ್ ದ ಇಯರ್ 1939, ದಿಸ್ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ವಾಸ್ ಕಂಪ್ಲೀಟ್ಲಿ ಬೀನ್ ಅಬೋಲಿಷ್ಡ್. ಯಾವುದೇ ರೀತಿಯಾದ ಉದ್ದೇಶಗಳ ಅಥವಾ ಯಾವುದೇ ರೀತಿಯಾದ ಗುರಿಗಳನ್ನು ಹೊಂದಿರುವುದಿಲ್ಲ. ಇಟ್ ಡಸಂಟ್ ಹ್ಯಾವ್ ಎನಿ ಸಿಗ್ನಿಫಿಕೆಂಟ್ ಆಬ್ಜೆಕ್ಟಿವ್ಸ್ ಫಾರ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಎಕನಾಮಿ. ಆಕ್ಚುಲಿ ಇಟ್ ಹ್ಯಾಸ್ ದ ಆಬ್ಜೆಕ್ಟಿವ್ ಆಫ್ ಬಿಕಮಿಂಗ್ ಸೋಷಿಯಲಿಸ್ಟಿಕ್ ಎಕನಾಮಿ, ಬಟ್ ಅಗೇನ್ ಯಾವುದು ಏನು ಅಂತೇಳಿ ಹೇಳುವಂತ ಸಂದರ್ಭದಲ್ಲಿನೇ ಎರಡನೇ ಮಹಾಯುದ್ಧ ಕಾರಣದಿಂದಾಗಿ ಆ ಸಮಿತಿ ರದ್ದುಗೊಳ್ಳುತ್ತೆ. ಕ್ಲಿಯರ್ ಇದೆನಾ? ಸೊ ಮ್ಯಾಚ್ ದ ಫಾಲೋಯಿಂಗ್ಸ್ ಅಲ್ಲಿ ಇವುಗಳ ಕೇಳುವಂತ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಬಿ ಕೇರ್ಫುಲ್. ಸೊ ಸಂಪೂರ್ಣವಾಗಿ ಭಾರತದ ಆರ್ಥಿಕತೆಯ ಒಂದು ಬ್ಲೂ ಪ್ರಿಂಟ್ ಅನ್ನ ರಚನೆ ಮಾಡುವಂತ ಉದ್ದೇಶವನ್ನು ಹೊಂದಿರುತ್ತೆ, ಬಟ್ ಅದು ಜಾರಿಗೆ ಬರಲ್ಲ ಡ್ಯೂ ಟು ದ ಸೆಕೆಂಡ್ ವರ್ಲ್ಡ್ ವಾರ್. ಎ ಬ್ಲೂ ಪ್ರಿಂಟ್ ಫಾರ್ ದ ಇಂಡಿಯನ್ ಎಕಾನಮಿ. ಇಟ್ ರೆಕಮೆಂಡೆಡ್ ಆರ್ ಇಟ್ ವಾಂಟ್ ಟು ರಿಲೀಸ್ ಅ ಬ್ಲೂ ಪ್ರಿಂಟ್ ಫಾರ್ ಇಂಡಿಯನ್ ಎಕಾನಮಿ. ಭಾರತದ ಆರ್ಥಿಕತೆಯ ಒಂದು ನೀಲಿ ಚಿತ್ರಣವನ್ನ, ನೀಲಿ ನಕ್ಷೆಯನ್ನ ಶಿಫಾರಸು ಮಾಡುವಂತ ಪ್ರಯತ್ನ ಮಾಡಿರುತ್ತೆ, ಆದ್ರೆ ಅದು ಯಾವುದೂ ಜಾರಿಗೆ ಬಂದಿರಲ್ಲ. ಯಾಕಂದ್ರೆ ಎರಡನೇ ಮಹಾಯುದ್ಧ 1939ರಲ್ಲಿ ಸ್ಥಾಪನೆಯಾದ ಕಾರಣದಿಂದ ಅದು ರದ್ದುಗೊಳ್ಳುವಂತದನ್ನ ಕಾಣ್ತೀವಿ ಸ್ನೇಹಿತರೆ. ಸೊ ಇಲ್ಲಿವರೆಗೆ ಏನೋ ಡೌಟ್ಸ್ ಇದಾವ? ಸೊ ಯಾವುದೇ ರೀತಿಯಲ್ಲಿ ಪ್ರೋಗ್ರೆಸ್ ಆರ್ ಡ್ಯೂ ಟು ದ ಕಾಂಟ್ರವರ್ಸಿ ಆರ್ ಕಾನ್ಫ್ಲಿಕ್ಟ್ಸ್ ವಿತ್ ಇನ್ ದ INC ಅಂಡ್ ದ ಸೆಕೆಂಡ್ ವರ್ಲ್ಡ್ ವಾರ್, ದ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಡಸಂಟ್ ಹ್ಯಾವ್ ಎನಿ ಸಿಗ್ನಿಫಿಕೆಂಟ್ ರೋಲ್. ಸೊ ಇದರ ನಂತರದಲ್ಲಿ ಆಫ್ಟರ್ ದ 10 years ಆಫ್ ದ ವಿಶ್ವೇಶ್ವರಯ್ಯ ಪ್ಲಾನ್, ಸೊ ವಿಶ್ವೇಶ್ವರಯ್ಯ ಪ್ಲಾನ್ 10 ವರ್ಷಕ್ಕೆ ಕೊಟ್ಟಿರ್ತೀವಲ್ವಾ ನಾವು. ಸೊ 1934ರಿಂದ ಆಫ್ಟರ್ ದ 10 year ಇಟ್ ವಾಸ್ ದ ಬಾಂಬೆ ಪ್ಲಾನ್ ಅಂತ ನೋಡ್ತೇವೆ. 10 ವರ್ಷದ ನಂತರದಲ್ಲಿ ಮೀನ್ಸ್ 1934ರಿಂದ 10 ವರ್ಷದ ನಂತರದಲ್ಲಿ ಇನ್ ದ ಇಯರ್ 1944, 1944ಕ್ಕೆ ಆ 10 ವರ್ಷದ ಅವಧಿಯಲ್ಲಿ ಅಗೇನ್ ವಿಫಲವಾದ ಕಾರಣದಿಂದಾಗಿ ಮತ್ತೆ ಪುನಃ ಏನಾಗುತ್ತೆ, ಇಲ್ಲಿ ಬಾಂಬೆ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ದ ಬಾಂಬೆ ಪ್ಲಾನ್ ಇನ್ ದ ಇಯರ್ 1944. ಅಂಡ್ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಸ್ನೇಹಿತರೆ? ಹೂ ವಾಸ್ ದ ಚೇರ್ಮನ್ ಆಫ್ ದಿಸ್ ಬಾಂಬೆ ಪ್ಲಾನ್? ಎನಿ ಆನ್ಸರ್ಸ್? ಬಾಂಬೆ ಯೋಜನೆಯ ಅಧ್ಯಕ್ಷರು ಯಾರಾಗಿದ್ರು? JRD ಟಾಟಾ. ನೆಕ್ಸ್ಟ್, ಎನಿ ಆನ್ಸರ್ಸ್ ಆಸ್ಪಿರೆಂಟ್ಸ್? It was a tricky question. Jayaprakash Narayan. Oh, nice. Next. ಇನ್ಯಾವುದಾರು ಆನ್ಸರ್ಸ್ ಇದಾವ? JRD ಟಾಟಾ ರಾಂಗ್. ಎಲ್ಲವೂ ರಾಂಗ್. ದ ಬಾಂಬೆ ಯೋಜನೆಯು ಯಾವುದೇ ರೀತಿಯಾದ ಅಧ್ಯಕ್ಷರನ್ನು ಹೊಂದಿರುವುದಿಲ್ಲ. ದೇರ್ ವಾಸ್ ನೋ ಚೇರ್ಮನ್ ಫಾರ್ the Bombay plan. It was consisting of 15 private members. 15 ಜನ ಖಾಸಗಿ ಸದಸ್ಯರ ಒಂದು ಯೋಜನೆಯಾಗಿತ್ತು. ಯಾಕೆ ಅಂದ್ರೆ ವಿಶ್ವೇಶ್ವರಯ್ಯ ಯೋಜನೆ ಕೈಗಾರಿಕಾ ವಲಯಕ್ಕೆ 10 ವರ್ಷಗಳ ಅವಧಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರೂ ಅದು ವಿಫಲವಾಗಿರುತ್ತೆ. ಹಾಗಾಗಿನೇ ಇಲ್ಲಿ ಮತ್ತೇನಾಗುತ್ತೆ, ಬಾಂಬೆ ಯೋಜನೆಯನ್ನ ಜಾರಿಗೆ ತರುವಂತದ್ದು 15 ಜನ ಖಾಸಗಿ ಸದಸ್ಯರ. 15 ಜನ ಖಾಸಗಿ ಸದಸ್ಯರನ್ನು ಒಟ್ಟುಗೂಡಿಸಿದ ಯಾರು ಅಂದ್ರೆ JRD ಟಾಟಾ. ಕ್ಲಿಯರ್ ಇದೆನಾ? ಬಟ್ ಅಧ್ಯಕ್ಷತೆ JRD ಟಾಟಾ ಅಲ್ಲ. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್? ಸೊ ಬಿ ಕೇರ್ಫುಲ್. ದ ಪ್ರೈವೇಟ್ ಮೆಂಬರ್ಸ್ ವರ್ ಕೊಲಾಬರೇಟೆಡ್ ಆರ್ ಕೋಆಪರೇಟೆಡ್ ಬೈ JRD ಟಾಟಾ. ಇಟ್ ವಾಸ್ ನಾಟ್ ಚೇರ್ಡ್ ಬೈ JRD ಟಾಟಾ. ನೆಕ್ಸ್ಟ್, ಈ 15 ಜನ ಏನೋ ಖಾಸಗಿ ಸದಸ್ಯರು ಒಟ್ಟಾಗಿ ಸೇರಿ ಮತ್ತೇನ್ ಮಾಡ್ತಾರ ಅವರು? ದೇ ಫೋಕಸ್ಡ್ ಆನ್ ಇಂಡಸ್ಟ್ರಿಯಲೈಸೇಷನ್. ಅಗೇನ್ ದೇ ಫೋಕಸ್ಡ್ ಆನ್ ಇಂಡಸ್ಟ್ರಿಯಲೈಸೇಷನ್. ಭಾರತದಲ್ಲಿ ಕೈಗಾರಿಕಾ ವಲಯಕ್ಕೆ ಮುಂದಿನ 15 ವರ್ಷಗಳವರೆಗೆ ಅವಧಿ ವಿಸ್ತರಿಸಬೇಕು ಅಂತ ಹೇಳ್ತಾನೆ. ಸೊ ದ ಇಂಡಸ್ಟ್ರಿಯಲೈಸೇಷನ್, ದ ಗವರ್ಮೆಂಟ್ ನೀಡ್ ಟು ಫೋಕಸ್ ಆನ್ ಇಂಡಸ್ಟ್ರಿಯಲೈಸೇಷನ್ ಫಾರ್ ನೆಕ್ಸ್ಟ್ 15 years ಅಂತ ಹೇಳ್ತಾ ಇದೆ. ಅದು ಮುಂದಿನ 15 ವರ್ಷಗಳ ಅವಧಿಗೆ ಕೈಗಾರೀಕರಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತೇಳಿ ಹೇಳ್ತಾ ಇದೆ. ಸೊ ಈ 15 ವರ್ಷದಲ್ಲಿ ಏನಾದ್ರು ಕೈಗಾರಿಕಾ ವಲಯಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟರೆ, ಇಫ್ ಇಟ್ ವಾಸ್ ಗಿವನ್ a priority for the industries to the next 15 years, then the national income will be tripled ಅಂತ ಹೇಳುತ್ತೆ, and per capita income will be doubled ಅಂತ ಹೇಳ್ತಾ ಇದೆ. ಒಂದು ವೇಳೆ ಸರ್ಕಾರ ಖಾಸಗಿ ವಲಯಕ್ಕೆ ಅಥವಾ ಖಾಸಗೀಕರಣಕ್ಕೆ ಅಥವಾ ಕೈಗಾರಿಕಾ ವಲಯಕ್ಕೆ ಮುಂದಿನ 15 ವರ್ಷಗಳ ಅವಧಿಗೆ ಏನಾದ್ರು ಸವಲತ್ತುಗಳನ್ನು ಕೊಟ್ಟರೆ ಅಥವಾ ಅವಕಾಶವನ್ನು ಮಾಡಿಕೊಟ್ಟರೆ, ಅಲ್ಲಿ ಏನಾಗುತ್ತೆ, ಆ ಮುಂದಿನ 15 ವರ್ಷಗಳಲ್ಲಿ ಕೈಗಾರಿಕಾ ವಲಯಕ್ಕೆ ಅವಕಾಶ ಕೊಟ್ಟರೆ ರಾಷ್ಟ್ರೀಯ ಆದಾಯದ ಮಟ್ಟವು 3 ಪಟ್ಟು ಹೆಚ್ಚಾಗುತ್ತದೆ ಮತ್ತು ತಲಾ ಆದಾಯದ ಮಟ್ಟವು 2 ಪಟ್ಟು ಹೆಚ್ಚಾಗುತ್ತದೆ ಅಂತ ಹೇಳ್ತಾ ಇದೆ.
ಆದರೆ ಆಲ್ರೆಡಿ ಸರ್ಕಾರ ವಿಶ್ವೇಶ್ವರಯ್ಯ ಯೋಜನೆಯಲ್ಲಿ ಕೈಗಾರಿಕಾ ವಲಯಕ್ಕೆ 10 ವರ್ಷಗಳ ಅವಧಿ ಕೊಟ್ಟಿದ್ದರೂ ಅದು ವಿಫಲವಾದ ಕಾರಣದಿಂದ ಬಾಂಬೆ ಯೋಜನೆಯನ್ನ ಸಂಪೂರ್ಣವಾಗಿ ಸರ್ಕಾರ ರದ್ದುಗೊಳಿಸುತ್ತೆ. ಗವರ್ಮೆಂಟ್ ಡಸಂಟ್ ಅಕ್ಸೆಪ್ಟ್ ದ ರೆಕಮೆಂಡೇಶನ್ಸ್ ಆಫ್ ಬಾಂಬೆ ಪ್ಲಾನ್. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ? ಸೊ ಆಫ್ಟರ್ ದ ಬಾಂಬೆ ಪ್ಲಾನ್, ಇಟ್ ರೆಕಮೆಂಡೆಡ್ ದ ಗಾಂಧಿಯನ್ ಪ್ಲಾನ್, ವಿಚ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಇನ್ ದ ಇಯರ್ ಸೇಮ್ 1944, 1944ರಲ್ಲಿ ಬಾಂಬೆ ಯೋಜನೆಯನ್ನ ರದ್ದುಗೊಳಿಸಿದ ನಂತರದಲ್ಲಿ ಸರ್ಕಾರ ಗಾಂಧಿ ಯೋಜನೆಯನ್ನ ಸ್ಥಾಪನೆ ಮಾಡುವಂತದ್ದನ್ನು ನೋಡ್ತೇವೆ. ಅಂಡ್ ದಿಸ್ ಗಾಂಧಿಯನ್ ಪ್ಲಾನ್ ವಿಚ್ ವಾಸ್ ಇನ್ ದ ಇಯರ್ 1944, ವಿಚ್ ವಾಸ್ ಹೆಡೆಡ್ ಬೈ ಎಸ್.ಎನ್. ಅಗರ್ವಾಲ್, ಶ್ರೀಮನ್ ನಾರಾಯಣ್ ಅಗರ್ವಾಲ್ ಅಂತ ನೋಡ್ತೇವೆ. ಇದರ ಅಧ್ಯಕ್ಷತೆ ಶ್ರೀಮನ್ ನಾರಾಯಣ್ ಅಗರ್ವಾಲ್. ಗಾಂಧಿ ಯೋಜನೆಯ ಅಧ್ಯಕ್ಷತೆಯನ್ನ ಶ್ರೀಮನ್ ನಾರಾಯಣ್ ಅಗರ್ವಾಲ್ ರವರ ಅಧ್ಯಕ್ಷತೆಯಲ್ಲಿ ಕಾರ್ಯರೂಪಕ್ಕೆ ಬರುವಂತದ್ದನ್ನು ನೋಡ್ತೇವೆ ಇನ್ ದ ಇಯರ್ 1944. ಅಂಡ್ ಯೂಶಲಿ ಇಟ್ ಹ್ಯಾಡ್ ದ ಪ್ರಿನ್ಸಿಪಲ್ಸ್ ಆಫ್ ಗಾಂಧಿ. ಸೊ ಯೂಶಲಿ ಗಾಂಧಿಯನ್ ಪ್ಲಾನ್ ಅಂತೇಳಿ ಬಂದ ತಕ್ಷಣ ಅಧ್ಯಕ್ಷರು ಗಾಂಧಿ ಅಂತೇಳಿ ಅನ್ಕೊಂಡ್ಬಿಡ್ತೀರಿ ಬಹಳಷ್ಟು ಜನ. ಅಂಡ್ ಫಸ್ಟ್ ಆಪ್ಷನ್ ಗಾಂಧಿ ಅಂತಾನೆ ಕೊಟ್ಟಿರ್ತಾನೆ. ಅಂಡ್ ಅಗೇನ್ ಯು ವಿಲ್ ಕಮಿಟ್ ದ ಸಿಲಿ ಮಿಸ್ಟೇಕ್ಸ್. ಸೊ ಹಾಗಾಗಿ ಅಂತ ಮಿಸ್ಟೇಕ್ಸ್ ಗಳನ್ನ ಕಡಿಮೆ ಮಾಡಿ. ಸೊ ಗಾಂಧಿ ಯೋಜನೆ ಅನ್ನುವಂಥದ್ದು ಇಟ್ ವಾಸ್ ಹ್ಯಾವಿಂಗ್ ದ Gandhian principles, but it was chaired by Sriman Narayan Agarwal. It usually has the Gandhian principles for the economic growth and development. ಭಾರತದ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆ ಅಭಿವೃದ್ಧಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಗಾಂಧಿ ತತ್ವಗಳನ್ನ ಅನುಸರಿಸಬೇಕು ಅಂತೇಳಿ ಹೇಳ್ತಾ ಇದೆ. ಆ ಗಾಂಧಿ ತತ್ವಗಳು ಯಾವುದು ಅನ್ನುವಂಥದ್ದನ್ನ ಇಲ್ಲಿ ಒಂದೊಂದಾಗಿ ಚರ್ಚೆ ಮಾಡ್ಕೊಂಡು ಹೋಗೋಣ. ಸೊ ವಿತ್ ರೆಸ್ಪೆಕ್ಟ್ ಟು ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತ ಬರುವಂತದ್ದು, ದ ಫಸ್ಟ್ ಪ್ರಾವಿಷನ್ ಏನಿವಾಗ ಅಂಡರ್ ದಿ ಗಾಂಧಿಯನ್ ಪ್ರಿನ್ಸಿಪಲ್ಸ್. ಸೊ ಗಾಂಧಿ ತತ್ವಗಳಲ್ಲಿ ಬರುವಂತಹ ಅತಿ ಪ್ರಮುಖವಾದ ಅಂಶ ಯಾವುದು ಅಂದ್ರೆ ಇಟ್ ವಾಸ್ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಜಾರಿಗೆ ತರುವಂತದ್ದು. ಸೊ ಡಿಸೆಂಟ್ರಲೈಸೇಷನ್ ವಿಚ್ ಇಸ್ ನಥಿಂಗ್ ಬಟ್ ರೂರಲ್ ಡೆಮೋಕ್ರಸಿ ಅಂತ ನೋಡ್ತೀವಿ. ವಿಕೇಂದ್ರೀಕರಣ ಅನ್ನುವಂಥದ್ದು ಇಟ್ ಈಸ್ ಫೋಕಸಿಂಗ್ ಆನ್ ದ ರೂರಲ್ ಡೆಮೋಕ್ರಸಿ, ದಟ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ಪಂಚಾಯತ್ಸ್. ಇದರ ಅರ್ಥನೇ ಪಂಚಾಯತ್ಸ್ಗಳು ಅಂತ ಕರಿತೀವಿ. ಸೊ ಅಗೇನ್ ಹಿ ಫೋಕಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ರಾಮರಾಜ್ಯ ಅಲ್ವಾ. ಸೊ ರಾಮರಾಜ್ಯ ಅನ್ನುವಂಥದ್ದು ಅರ್ಥ ಏನಿಲ್ಲ, ರಾಮರಾಜ್ಯ ಬರಬೇಕು ಅಂತಂದ್ರೆ ಅಗೇನ್ ಇಟ್ ಈಸ್ ಅ ಫ್ಯಾಕ್ಟರ್ ಆಫ್ ಡಿಸೆಂಟ್ರಲೈಸೇಷನ್. ಬಿ ಕೇರ್ಫುಲ್. ಎಸ್, ಕಾಟೇಜ್ ಇಂಡಸ್ಟ್ರೀಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊಂತ ಹೋಗೋಣ ನಾವು. ವಿಕೇಂದ್ರೀಕರಣ, ರಾಮರಾಜ್ಯದ ಪರಿಕಲ್ಪನೆಯನ್ನು ಕೊಟ್ಟಿರುವಂತದ್ದು ಯಾವುದು? ರಾಮರಾಜ್ಯ ಅಂತ ಹೇಳ್ತೀವಲ್ಲ ನಾವು. ಸೊ ಆಮೇಲೆ ರಾಮರಾಜ್ಯ ಆಗಬೇಕು ಅಂತಂದ್ರೆ ವಿಕೇಂದ್ರೀಕರಣ ವ್ಯವಸ್ಥೆನ ಕೊಡಬೇಕು. ವಿಕೇಂದ್ರೀಕರಣ ಅಂದ್ರೆ ಅರ್ಥ ಏನೋ, ಗ್ರಾಮೀಣ ಭಾಗದ ಪ್ರಜಾಪ್ರಭುತ್ವನ, ಗ್ರಾಮೀಣ ಭಾಗದ ಆಡಳಿತವನ್ನ, ವ್ಯವಹಾರವನ್ನ ನಿಯಂತ್ರಿಸಬೇಕು. ಅಂದ್ರೆ ಪಂಚಾಯತ್ಗಳಿಂದಾನೇ ಆಯ್ಕೆ ಆಗಿರ್ಬೇಕು. ಅಲ್ಲಿಯ ಜನಸಾಮಾನ್ಯರಿಗೆ ಹೆಚ್ಚಿನ ಅಧಿಕಾರ ಕೊಡುವಂಥದ್ದು ವಿಕೇಂದ್ರೀಕರಣ. ಇಟ್ ಈಸ್ ಎಂಪವರ್ಮೆಂಟ್ ಆಫ್ ದ ರೂರಲ್ ಡೆಮೋಕ್ರಸಿ. ಅದರಲ್ಲಿನೂ ಪ್ರಮುಖವಾಗಿ ಅಗೇನ್ ಹಿ ಫೋಕಸ್ಡ್ ಆನ್ ಯಾವುದು? ದಟ್ ಈಸ್ ವುಮೆನ್ಸ್, ಎಂಪವರ್ಮೆಂಟ್ ಆಫ್ ವುಮೆನ್ಸ್, ಮಹಿಳೆಯರ ಸಬಲೀಕರಣ, ಉನ್ನತೀಕರಣ, ಉತ್ತೇಜನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಅಗೇನ್ ಇವಾಗ ರೂರಲ್ ಡೆಮೋಕ್ರಸಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅವಲಂಬಿತಗೊಂಡಿರುವಂತದ್ದೇ ಕೃಷಿ ವಲಯ. ಹಾಗಾಗಿ ದ ವೆಲ್ಫೇರ್ಮೆಂಟ್ ಆಫ್ ದ ಫಾರ್ಮರ್ಸ್ ಬಗ್ಗೆ ಹೇಳ್ತಾರೆ. ದ ವೆಲ್ಫೇರ್ಮೆಂಟ್ ಆಫ್ ಫಾರ್ಮರ್ಸ್, ಕೃಷಿಕರ ಉನ್ನತೀಕರಣ, ಉತ್ತೇಜನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಸೊ ಕೃಷಿ ವಲಯದ ಉತ್ಪಾದನೆ ಆಗದೇ ಇದ್ದಾಗ, ದ ಪ್ರೊಡಕ್ಷನ್ ಆಫ್ ಅಗ್ರಿಕಲ್ಚರ್ ಅಂತ ನೋಡ್ತೀವಿ, ಅವರ ಉತ್ಪಾದನೆ ಆಗದೇ ಇದ್ದಾಗ ಅಗೇನ್ ಇಂಡಸ್ಟ್ರೀಸ್ ಆರ್ ಸರ್ವಿಸ್ ಸೆಕ್ಟರ್ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ವೆಲ್ಫೇರ್ಮೆಂಟ್ ಆಫ್ ದ ಫಾರ್ಮರ್ಸ್ ಅಂತ ನೋಡ್ತವೆ. ಅಂಡ್ ಕೇವಲ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಆಗೋದಷ್ಟೇ ಅಲ್ಲ, ಈಗ ಕೃಷಿ ವಲಯದ ಉತ್ಪಾದನೆ ಆಗ್ತಾ ಇತ್ತು ಅಂತಂದ್ರೆ ಅದಕ್ಕೆ ಮತ್ತೆ ಏನ್ ಬೇಕು ನಮ್ಗೆ ಇವಾಗ? ಹಿ ಫೋಕಸ್ಡ್ ಆನ್ ಇಂಡಸ್ಟ್ರೀಸ್, ದಟ್ ಟು ಎಸ್ಪೆಷಲಿ ಹಿ ಫೋಕಸ್ಡ್ ಮೋರ್ ಆನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸಣ್ಣ ಕೈಗಾರಿಕೆಗಳಿಗೆ, ಅತಿ ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚಿನ ಉತ್ತೇಜನ ಕೊಡುವಂತದ್ದನ್ನ ಕಾಣಬಹುದು. ಸೊ ಎಸ್ಪೆಷಲಿ ಅದರಲ್ಲಿ ಅವ್ರು ಹೇಳುವಂತದ್ದೇನು, ವಿಚ್ ಇಸ್ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಹಿ ಫೋಕಸ್ಡ್ ಮೋರ್ ಆನ್ ದ ಕಾಟೇಜ್ ಇಂಡಸ್ಟ್ರೀಸ್, ಟೆಕ್ಸ್ಟೈಲ್ಸ್. ಅಂಡ್ ಹಿ ಫೋಕಸ್ಡ್ ಮೋರ್ ಆನ್ ಯಾವುದು? ಅಗೇನ್ ಅದರಲ್ಲಿನೂ ಏನು, ಹಿ ಫೋಕಸ್ಡ್ ಮೋರ್ ಆನ್ ಹ್ಯಾಂಡಿಕ್ರಾಫ್ಟ್ಸ್. ಹೌದಾ? ಕಾಟೇಜ್ ಇಂಡಸ್ಟ್ರೀಸ್ ಆಸ್ ವೆಲ್ ಆಸ್ ಹಿ ಯೂಸ್ ಟು ಫೋಕಸ್ ಮೋರ್ ಆನ್ ಹ್ಯಾಂಡಿಕ್ರಾಫ್ಟ್ಸ್. ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್? ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್? ನೆಕ್ಸ್ಟ್ ಏನ್ ಹೇಳ್ತಾರೆ ಅವರು?
ಸೊ ಹಿ ಫೋಕಸ್ಡ್ ಆನ್ ಬೋತ್ ಅಗ್ರಿಕಲ್ಚರ್ ಆಸ್ ವೆಲ್ ಆಸ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಅಂಡ್ ಇವೆಲ್ಲವೂ ಆದ ಕಾರಣದಿಂದ, ಇವೆಲ್ಲವೂ ಇದ್ದರೆ ಮಾತ್ರ ಏನಾಗುತ್ತೆ, ದೆನ್ ಓನ್ಲಿ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಎಕಾನಮಿ. ಆರ್ ಇದರ ಅರ್ಥ ಏನಾಗುತ್ತೆ ಇವಾಗ, ಅದು ವೆಲ್ಫೇರ್ ಎಕಾನಮಿ ಅಂತ ನೋಡ್ತೀವಲ್ವಾ ನಾವು, ಅಂದಾಗ ಮಾತ್ರ ಅದು ಕಲ್ಯಾಣ ರಾಷ್ಟ್ರವಾಗಿ ಹೊರಹೊಮ್ಮಬಹುದು. ಕ್ಲಿಯರ್ ಇದೆ ಫ್ರೆಂಡ್ಸ್? ಎನಿ ಡೌಟ್ಸ್? ಸೊ ಈ ಎಲ್ಲವೂ ಆದ ಕಾರಣದಿಂದ ಏನಾಗುತ್ತೆ, ದಿಸ್ ಇಟ್ ಸೆಲ್ಫ್ ಇಸ್ ಅ ರಿಸಲ್ಟ್ ಆಫ್ ಯಾವುದು, ದ ರೂರಲ್ ಡೆವಲಪ್ಮೆಂಟ್ ಅಂತ ನೋಡ್ತೀವಲ್ವಾ ನಾವು, ರೂರಲೈಸೇಷನ್, ಪಂಚಾಯತ್ಗಳ ಮೂಲಕ ರೂರಲೈಸೇಷನ್ ಅಂತ ನೋಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಅ ರೂರಲ್ ಡೆವಲಪ್ಮೆಂಟ್. ಅದಕ್ಕೆ ನಿಮ್ಮ ರೂರಲ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಗಾಂಧಿಯನ್ ಕಾನ್ಸೆಪ್ಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ನೋಡ್ತೀವಲ್ವಾ ನಾವು, ಗ್ರಾಮೀಣ ಭಾಗದ ಅಭಿವೃದ್ಧಿಯಲ್ಲಿ ಗಾಂಧಿಯ ಕೊಡುಗೆ ಏನು ಅನ್ನುವಂತ, ಅಥವಾ ಗಾಂಧಿ ತತ್ವಗಳ ಕೊಡುಗೆಗಳು ಏನು ಅನ್ನುವಂಥದ್ದನ್ನು ಕೇಳ್ತಾನೆ ಸ್ನೇಹಿತರೆ. ಸೊ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂಡ್ ವಿಚ್ ವಾಸ್ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಶ್ರೀಮನ್ ನಾರಾಯಣ್ ಅಗರ್ವಾಲ್ ಅಂತ ಕರಿತೀವಿ. ಸೊ ಎನಿ ಡೌಟ್ಸ್ ವಿತ್ ರೆಸ್ಪೆಕ್ಟ್ ಟು ಗಾಂಧಿಯನ್ ಪ್ರಿನ್ಸಿಪಲ್ಸ್? ಅಂಡ್ ಈ ಪ್ರಿನ್ಸಿಪಲ್ಸ್ಗೆ ಆಧಾರವಾಗಿ ಇಟ್ಕೊಂಡೆ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ DPSP ಅಲ್ಲಿ ಗಾಂಧಿಯನ್ ತತ್ವಗಳು ಅಂತೇಳಿ ಜಾರಿಗೆ ತಂದಿರುವಂತದ್ದನ್ನ ಕಾಣ್ತೀವಿ. ಕ್ಲಿಯರ್ ಇದೆನಾ? ನೆಕ್ಸ್ಟ್ ಒನ್, ಆಫ್ಟರ್ ದ ಗಾಂಧಿಯನ್ ಪ್ಲಾನ್ ಇಟ್ ವಾಸ್ ದ ಪೀಪಲ್ಸ್ ಪ್ಲಾನ್. ಜನಸಾಮಾನ್ಯರ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ದ ಪೀಪಲ್ಸ್ ಪ್ಲಾನ್ ಇನ್ ದ ಇಯರ್ 1945, 1945ರಲ್ಲಿ ಜನಸಾಮಾನ್ಯರ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಅಂಡರ್ ದಿಸ್ ಪೀಪಲ್ ಪ್ಲಾನ್, ಹೂ ವಾಸ್ ದ ಚೇರ್ಮನ್ ಆಫ್ ದಿಸ್ ಪೀಪಲ್ ಪ್ಲಾನ್ ಅಗೇನ್? ಜನಸಾಮಾನ್ಯರ ಯೋಜನೆಯ ಅಧ್ಯಕ್ಷರು ಯಾರಾಗಿದ್ರು? ಇಟ್ ವಾಸ್ M.N. Roy. Be careful as friends. M.N. Roy was the chairman of the People's Plan. The chairman of the People's Plan was M.N. Roy, and it which usually focused on, ಇದರ ಅತಿ ಪ್ರಮುಖವಾದ ಉದ್ದೇಶ ನ್ಯಾಷನಲೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತ ಹೇಳ್ತಾನೆ. ದ ನ್ಯಾಷನಲೈಸೇಷನ್ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್, nationalization of agriculture for a period of next 10 years. ಮುಂದಿನ 10 ವರ್ಷಗಳ ಅವಧಿಗೆ ಕೃಷಿ ವಲಯದ ರಾಷ್ಟ್ರೀಕರಣ ಆಗಬೇಕು ಅಂತೇಳಿ ಹೇಳ್ತಾರೆ. ಮುಂದಿನ 10 ವರ್ಷಗಳ ಅವಧಿಗೆ ಕೃಷಿ ವಲಯದ ರಾಷ್ಟ್ರೀಕರಣ ಇದರ ಅತಿ ಪ್ರಮುಖವಾದ ಉದ್ದೇಶವಾಗಿರುತ್ತದೆ. ಅಂದ್ರೆ ಅರ್ಥ ಏನು ಇವಾಗ, ದ ನ್ಯಾಷನಲೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂದ್ರೆ ಅರ್ಥ ಏನು? ಸೊ ಕೃಷಿ ವಲಯದ ಉತ್ಪಾದನೆ ಆಗದೇ ಇದ್ದಾಗ ಈ ಹ್ಯಾಂಡಿಕ್ರಾಫ್ಟ್ಸ್, ಕಾಟೇಜ್ ಇಂಡಸ್ಟ್ರೀಸ್ ಆರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಲಾಭ ಗಳಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವೆರಡು ಇಲ್ಲದೆ ಇದ್ರೆ ದೇಶದ ಬೆಳವಣಿಗೆ ಅಭಿವೃದ್ಧಿ ಆಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಹಾಗಾಗಿನೇ ಏನ್ ಹೇಳ್ತಾರೆ ಅವರು, ಕೃಷಿ ವಲಯದ ರಾಷ್ಟ್ರೀಕರಣ 10 ವರ್ಷಗಳ ಅವಧಿಗೆ ನೀಡಬೇಕು ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಏನು, ಇಫ್ ದ ಫಾರ್ಮರ್ಸ್ ಆರ್ ಗೆಟಿಂಗ್ ಲಾಸಸ್ ಬೈ ವೇರಿಯಸ್ ನ್ಯಾಚುರಲ್ ಡಿಸಾಸ್ಟರ್ಸ್, ಡ್ರಾಟ್ಸ್, ಫ್ಲಡ್ಸ್, ಹೌದಾ, ಎಲ್ನಿನೋ, ಲಾನಿನಾ ಅಂತೇಳಿ ಕರಿತೀವಲ್ವಾ ನಾವು, overflow of flood or having the drought situation without having the rain, ಅತಿವೃಷ್ಟಿ ಅನಾವೃಷ್ಟಿಯ ಕಾರಣದಿಂದಾಗಿ ಅಥವಾ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಅದರಿಂದಾಗಿ, ಅದರ ಪರಿಣಾಮಗಳಿಂದಾಗಿ ಕೃಷಿ ವಲಯದ ಉತ್ಪಾದನೆ ಆಗದೇ ಇದ್ದರೆ ಕೃಷಿಕರಿಗೆ ಸಹಾಯಧನವನ್ನ ನೀಡಬೇಕು, ಸರ್ಕಾರ ನೆರವನ್ನ ನೀಡಬೇಕು ಅನ್ನುವಂಥದ್ದೇ ರಾಷ್ಟ್ರೀಕರಣ ಅಂತ ಹೇಳ್ತಾರೆ. ಆದ್ರೆ ಅಗೇನ್ ಇಟ್ ವಾಸ್ ನಾಟ್ ಅಕ್ಸೆಪ್ಟೆಡ್ ಬೈ ದ ಗವರ್ಮೆಂಟ್ ಬಿಕಾಸ್ ಲ್ಯಾಕ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್. ಭಾರತ ದೇಶದಲ್ಲಿ ಅಷ್ಟು ಹಣಕಾಸು ಇರಲಿಲ್ಲ. ಡ್ಯೂ ಟು ದ ಲ್ಯಾಕ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್, ಈಗ ಒಬ್ರು ಇಬ್ಬರು ಅಂತಂದ್ರೆ ಏನಾದ್ರು ಮಾಡ್ಬೋದು, ಆದ್ರೆ ಆಗಿನ ಸಂದರ್ಭದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಜನಸಾಮಾನ್ಯರು ತಮ್ಮ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದೆ ಕೃಷಿ ವಲಯದಲ್ಲಿ. ಮೋಸ್ಟ್ ಆಫ್ ದ ಫಾರ್ಮರ್ಸ್ ದೇ ಆರ್ ಇಂಡಲ್ಸಿಂಗ್ ಇನ್ ದ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಆಲ್ಮೋಸ್ಟ್ 60 to 70% population they are dependent on agricultural sector. If the agricultural sector was getting the losses andaga, it need to compensated by the government, but the government doesn't have that much finances. ಸರ್ಕಾರ ಅದು ಹೇಳ್ತಿರುವಂತೆ ಸರಿ ಇದೆ, ಕೃಷಿ ವಲಯದ ಉತ್ಪಾದನೆ ಆಗದೇ ಇದ್ದಾಗ ಬೆಳವಣಿಗೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ದುಷ್ಪರಿಣಾಮಗಳಿಂದ ಕೃಷಿ ವಲಯ ನಾಶವಾದರೆ, ನಷ್ಟವಾದರೆ ಅವರಿಗೆ ಹಣಕಾಸು ನೆರವನ್ನ, ಸಂಪನ್ಮೂಲಗಳನ್ನು ಕೊಡಬೇಕು ಸರ್ಕಾರ ಅಂತ ಹೇಳ್ತಾ ಇದೆ. ಅಷ್ಟು ಹಣಕಾಸು ಸರ್ಕಾರದಲ್ಲಿ ಇಲ್ಲದೆ ಇರುವ ಕಾರಣದಿಂದ ಇದನ್ನ ಜಾರಿಗೆ ತರಲಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಬೀನ್ ಅಬಾಲಿಶ್ಡ್. ಇದರ ನಂತರದಲ್ಲಿ ಆಫ್ಟರ್ ದಿಸ್ ಇಟ್ ವಾಸ್ ದ ಪೋಸ್ಟ್ ಆಫ್ಟರ್ ಇಂಡಿಪೆಂಡೆಂಟ್ ಪ್ಲಾನ್ ಅಂತ ನೋಡ್ತೀವಿ. ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿದ್ದು ಸ್ವತಂತ್ರ ಪೂರ್ವದ ಯೋಜನೆಗಳು, ಅಂಡ್ ಈಗ ಚರ್ಚೆ ಮಾಡಬೇಕಾಗಿರುವಂತದ್ದು ಸ್ವತಂತ್ರ ನಂತರದ ಯೋಜನೆಗಳು. ದಟ್ ವಾಸ್ ದ ಸರ್ವೋದಯ ಪ್ಲಾನ್ ಇನ್ ದ ಇಯರ್ 1950.
ಸರ್ವೋದಯ ಯೋಜನೆ 1950. ಸೊ ಸ್ವತಂತ್ರ ನಂತರದಲ್ಲಿ ಸರ್ವೋದಯ ಯೋಜನೆಯನ್ನ 1950ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಅಂಡ್ ಇದರ ಅಧ್ಯಕ್ಷರು ಯಾರು ಅಂತೇಳಿ ಸಾಕಷ್ಟು ಬಾರಿ ಕೇಳಿದಾನೆ ಆಸ್ಪಿರೆಂಟ್ಸ್. ವಿಚ್ ವಾಸ್ ದ ಸರ್ವೋದಯ ಪ್ಲಾನ್ ವಾಸ್ ಚೇರ್ಡ್ ಬೈ ಯಾರು? ದ ಕಾನ್ಸೆಪ್ಟ್ ಆಫ್ ಎಸ್ ಎನ್ ಅಗರ್ವಾಲ್. ಎಸ್, ಇಟ್ ವಾಸ್ ಜಯಪ್ರಕಾಶ್ ನಾರಾಯಣ್. ಕರೆಕ್ಟ್. ಸೊ ಸರ್ವೋದಯ ಯೋಜನೆಯ ಅಧ್ಯಕ್ಷರು ಜಯಪ್ರಕಾಶ್ ನಾರಾಯಣ್ ರವರಾಗಿರ್ತಾರೆ. ಇಟ್ ವಾಸ್ JP ನಾರಾಯಣ್. ಸೊ ಜಯಪ್ರಕಾಶ್ ನಾರಾಯಣ್ ರವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂತದ್ದನ್ನು ನೋಡ್ತೀವಿ. ಅಂಡ್ ವಿಚ್ ಇಸ್ ಅ ಕಂಪೈಲೇಷನ್ ಆಫ್ ಬೋತ್ ದ ಪ್ಲಾನ್ ಆಫ್ ಗಾಂಧಿಯನ್ ಆಸ್ ವೆಲ್ ಆಸ್ ದ ವಿನೋಬಾ ಭಾವೆಸ್ ಪ್ಲಾನ್ ಅಂತ ನೋಡ್ತೀವಿ. ಇಟ್ ವಾಸ್ ಅನ್ ಕಂಪೈಲೇಷನ್ ಆಫ್ ಗಾಂಧಿಯನ್ ಪ್ಲಾನ್ ಪ್ಲಸ್ ವಿನೋಬಾ ಭಾವೆ ಪ್ಲಾನ್. ಗಾಂಧಿ ಯೋಜನೆ ಮತ್ತು ವಿನೋಬಾ ಭಾವೆಯವರ ಯೋಜನೆಯ ಮಿಶ್ರಣವಾಗಿದೆ ಅಂತೇಳಿ ಹೇಳಲಾಗುತ್ತೆ. ಸೊ ಗಾಂಧಿಯನ್ ಯೋಜನೆಯಲ್ಲಿ ಏನೆಲ್ಲ ಹೇಳಿದೀವಿ ಅನ್ನುವಂಥದ್ದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ನಾವು. ಅಂಡ್ ಇಟ್ ವಾಸ್ ಆಲ್ಸೋ ಆಡೆಡ್ ದ ವಿನೋಬಾ ಭಾವೆಸ್ ಪ್ಲಾನ್. ವಿನೋಬಾ ಭಾವೆಯವರ ಯೋಜನೆಯನ್ನು ಇಲ್ಲಿ ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ಅಂಡ್ ವಿನೋಬಾ ಭಾವೆ ಪ್ಲಾನ್ ವಾಸ್ ಫೋಕಸಿಂಗ್ ಮೋರ್ ಆನ್ ಇಲ್ಲಿ ಭೂದಾನ ಮೂವ್ಮೆಂಟ್, ವಿಚ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಮುಂದಿನ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ ನಾವು. ಇಟ್ ವಾಸ್ ಭೂದಾನ ಮೂವ್ಮೆಂಟ್, ಅ ಬ್ಲಡ್ಲೆಸ್ ರೆವಲ್ಯೂಷನ್ ಅಂತ ಕರಿತೀವಲ್ವಾ ನಾವು. ಸೊ ವಿನೋಬಾ ಭಾವೆಯವರು ಭೂದಾನ ಚಳುವಳಿಯನ್ನ ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ಈ ಎರಡರ ಮಿಶ್ರಣವನ್ನೇ ಸರ್ವೋದಯ ಯೋಜನೆ ಹೇಳುತ್ತೆ. ಬಟ್ ಇವುಗಳನ್ನ ಜಾರಿಗೆ ತರಲಿಕ್ಕೆ ಅಗೇನ್ ನಮ್ಗೆ ಬೇಕಾಗಿರುವಂತದ್ದು ಯೋಜನಾ ವ್ಯವಸ್ಥೆ. ಆದ ಕಾರಣದಿಂದಾಗಿನೇ ಇಲ್ಲಿ ಕೊನೆಗೆ 1950ರಲ್ಲಿ ಆನ್ ದ ರೆಕಮೆಂಡೇಶನ್ಸ್ ಆಫ್ ಸರ್ವೋದಯ ಪ್ಲಾನ್, ಸರ್ವೋದಯ ಯೋಜನೆಯ ಶಿಫಾರಸಿಗೆ ಅನುಸಾರವಾಗಿ ಭಾರತ ದೇಶ ಏನ್ ಮಾಡುತ್ತೆ, ಎಕನಾಮಿಕ್ ಪ್ಲಾನಿಂಗ್ ಕಮಿಟಿಯನ್ನು ಜಾರಿಗೆ ತರುತ್ತೆ. ಇಟ್ ಇಂಟ್ರೊಡ್ಯೂಸ್ಡ್ ಅ ಎಕನಾಮಿಕ್ ಪ್ಲಾನಿಂಗ್ ಕಮಿಟಿ. ಆರ್ಥಿಕ ಯೋಜನಾ ಸಮಿತಿಯನ್ನು ಜಾರಿಗೆ ತರುವಂತದ್ದನ್ನು ನೋಡ್ತೇವೆ. ದ ಎಕನಾಮಿಕ್ ಪ್ರೋಗ್ರಾಮ್ ಕಮಿಟಿ ಆರ್ ಪ್ಲಾನಿಂಗ್ ಕಮಿಟಿ ಅಂತ ನೋಡ್ತೇವೆ. ಆರ್ಥಿಕ ಯೋಜನಾ ಸಮಿತಿ ಅಥವಾ ಆರ್ಥಿಕ ಕಾರ್ಯಕ್ರಮಗಳ ಸಮಿತಿ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1950. 1950ರಲ್ಲಿ ಆರ್ಥಿಕ ಯೋಜನಾ ಸಮಿತಿಯನ್ನು ಜಾರಿಗೆ ತರಲಾಗುತ್ತೆ. ಅಂಡ್ ವಿಚ್ ವಾಸ್ ಹೆಡೆಡ್ ಬೈ, ಇದರ ಅಧ್ಯಕ್ಷತೆ ವಹಿಸಿಕೊಂಡಿದ್ದು ಇಟ್ ವಾಸ್ ಜವಾಹರ್ಲಾಲ್ ನೆಹರು. ಆರ್ಥಿಕ ಯೋಜನಾ ಸಮಿತಿ ಅಥವಾ ಕಾರ್ಯಕ್ರಮಗಳ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಜವಾಹರ್ಲಾಲ್ ನೆಹರು. ಸೊ ಇದರ ಮುಖ್ಯ ಉದ್ದೇಶ ಏನಾಗಿತ್ತು? ಎಕನಾಮಿಕ್ ಪ್ಲಾನಿಂಗ್ ಕಮಿಟಿ ಹ್ಯಾವಿಂಗ್ ದ ಆಬ್ಜೆಕ್ಟಿವ್ ಆಫ್ framing the plan for India, framing the economic plan for India. ಭಾರತದ ಆರ್ಥಿಕತೆಯ ಯೋಜನೆಯನ್ನು ಜಾರಿಗೆ ತರುವಂತದ್ದು. ಸೊ ಭಾರತದ ಆರ್ಥಿಕತೆಯ ಯೋಜನೆಯನ್ನು ರಚನೆ ಮಾಡುವಂತದ್ದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಎಸ್ ಸುಷ್ಮಾ ಅವರೇ, ವಿ ವಿಲ್ ಎಕ್ಸ್ಪ್ಲೇನ್. ಅದನ್ನೇ ನಾನು ಡಿಸ್ಕಸ್ ಮಾಡಿದ್ದು. ಭೂದಾನ್ ಮೂವ್ಮೆಂಟ್ ಅನ್ನ ವಿಲ್ ಬಿ ಎಕ್ಸ್ಪ್ಲೇನ್ಡ್. ಕ್ಲಿಯರ್ ಇದನ್ನ ಫಸ್ಟ್ 5 year ಪ್ಲಾನ್ ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ದ ಭೂದಾನ್ ಮೂವ್ಮೆಂಟ್. ಡೋಂಟ್ ವರಿ, ಯಾವುದನ್ನು ಸ್ಕಿಪ್ ಮಾಡಲ್ಲ. ಸೊ ಡೋಂಟ್ ವರಿ, ನಾನು ಹೇಳ್ತಿರುವಂತದನ್ನ ನೀಟಾಗಿ ಕೇಳ್ಕೊಂತ ಹೋಗಿ. ಕ್ಲಿಯರ್ ಇದನ್ನ. ಸೊ ಭೂದಾನ್ ಮೂವ್ಮೆಂಟ್ ಅನ್ನ ಫಸ್ಟ್ 5 year ಪ್ಲಾನ್ ಅಲ್ಲಿ ಅಗೇನ್ ವಿಲ್ ಡಿಸ್ಕಸ್. ಕ್ಲಿಯರ್ ಇದನ್ನ. ಯಾಕಂದ್ರೆ ಆ ಸಂದರ್ಭದಲ್ಲಿ ಅದು ಜಾರಿಗೆ ಬಂದಿರಲಿಲ್ಲ. ಜಸ್ಟ್ ಇಟ್ ವಾಸ್ ಅ ಪ್ಲಾನ್ ರೆಕಮೆಂಡೆಡ್ ಬೈ ದ ಯಾವುದೋ ವಿನೋಬಾ ಭಾವೆ ಅಷ್ಟೇ. ಸೊ ಭಾರತದ ಆರ್ಥಿಕತೆಯಲ್ಲಿ ಒಂದು ಯೋಜನಾ ವ್ಯವಸ್ಥೆಯನ್ನು ಜಾರಿಗೆ ತರುವಂತದ್ದು, ರಚನೆ ಮಾಡುವಂತದ್ದು ಈ ಆರ್ಥಿಕ ಯೋಜನಾ ಸಮಿತಿ ಅಥವಾ ಕಾರ್ಯಕ್ರಮಗಳ ಸಮಿತಿಯ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಆನ್ ದ ಬೇಸಿಸ್ ಆಫ್ ದಟ್, ಯಾವ ರೀತಿಯಾದ ಯೋಜನೆ ಅಂತಂದಾಗ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯ ಈ ಎಕನಾಮಿಕ್ ಪ್ಲಾನಿಂಗ್ ಕಮಿಟಿ ಹ್ಯಾಸ್ ರೆಕಮೆಂಡೆಡ್ ಟು ಫಾರ್ಮ್ ಅ ಪ್ಲಾನಿಂಗ್ ಕಮಿಷನ್. ಯೋಜನಾ ಆಯೋಗವನ್ನ ಜಾರಿಗೆ ತರಬೇಕು ಅಂತೇಳಿ ಶಿಫಾರಸು ಮಾಡುತ್ತೆ. ಅಂಡ್ ಇದಕ್ಕೆ ಅನುಸಾರವಾಗಿ ಆರ್ಥಿಕ ಯೋಜನೆಗೆ ಅನುಸಾರವಾಗಿ ಈ ಆರ್ಥಿಕ ಯೋಜನೆಯನ್ನು ಜಾರಿಗೆ ತರುವಂತದ್ದನ್ನು ನೋಡ್ತೇವೆ. ಸಾರಿ, ಯಾವುದು? ದ ಪ್ಲಾನಿಂಗ್ ಕಮಿಷನ್ ಅಂತ ನೋಡ್ತೀವಿ, ವಿಚ್ ಇಂಟ್ರೊಡ್ಯೂಸ್ಡ್ ಅ ಪ್ಲಾನಿಂಗ್ ಕಮಿಷನ್. ಸೊ ಯೋಜನಾ ಆಯೋಗವನ್ನ ಶಿಫಾರಸು ಮಾಡುವಂತದ್ದನ್ನು ನೋಡ್ತೀವಿ. ಅಂಡ್ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ March 15th, 1950. ಮಾರ್ಚ್ 15, 1950ರಂದು ಈ ಯೋಜನಾ ಆಯೋಗ ಜಾರಿಗೆ ಬರುವಂತದ್ದನ್ನು ನೋಡ್ತೀವಿ. ದ ಡೇಟ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್. ಸೊ March 15th, 1950ಗೆ ಯೋಜನಾ ಆಯೋಗವನ್ನ ಜಾರಿಗೆ ತರಲಾಗುತ್ತೆ. ಇಟ್ ವಾಸ್ ರೆಕಮೆಂಡೆಡ್ ಬೈ ಎಕನಾಮಿಕ್ ಪ್ಲಾನಿಂಗ್ ಕಮಿಟಿ. ಆರ್ಥಿಕ ಯೋಜನಾ ಸಮಿತಿಯ ಶಿಫಾರಸಿಗೆ ಅನುಸಾರವಾಗಿ ಯೋಜನಾ ಆಯೋಗವನ್ನ March 15, 1950ಕ್ಕೆ ಸ್ಥಾಪನೆ ಮಾಡಲಾಗುತ್ತೆ.
and which is usually headed by a chairman. ಇದರ ಅಧ್ಯಕ್ಷರಾಗಿ ಒಬ್ಬರನ್ನ ಆಯ್ಕೆ ಮಾಡುವಂಥದ್ದು. ಅಂಡ್ ಯೂಶಲಿ ದ ಪ್ರೈಮ್ ಮಿನಿಸ್ಟರ್ಸ್ ವಿಲ್ ಬಿ ದ ಚೇರ್ಮನ್ ಆಫ್ ದಟ್ ಪ್ಲಾನಿಂಗ್ ಕಮಿಷನ್ ಅಂತೇಳಿ ಶಿಫಾರಸು ಆಗತ್ತೆ. ಪ್ರಧಾನ ಮಂತ್ರಿಗಳು ಯಾರಾಗಿರ್ತಾರೋ ಅವರೇ ಅದರ ಅಧ್ಯಕ್ಷರಾಗಿರ್ತಾರೆ. ಪ್ಲಸ್ 4 ಮೆಂಬರ್ಸ್ ಹೂ ಆರ್ ಪರ್ಮನೆಂಟ್ ಮೆಂಬರ್ಸ್ ಅಂತ ನೋಡ್ತೀವಿ. ಶಾಶ್ವತ ಸದಸ್ಯರಾಗಿ 4 ಜನರನ್ನ ಆಯ್ಕೆ ಮಾಡಲಾಗತ್ತೆ. ಅಂಡ್ ರಿಮೈನಿಂಗ್ 4 ಅದರ್ ಮೆಂಬರ್ಸ್ ಆರ್ ಟೆಂಪರರಿ ಮೆಂಬರ್ಸ್ ಅಂತ ನೋಡ್ತೀವಿ. ತಾತ್ಕಾಲಿಕ ಸದಸ್ಯರಾಗಿ 4 ಜನ ಸದಸ್ಯರನ್ನ ಆಯ್ಕೆ ಮಾಡಲಾಗತ್ತೆ. ದ ಟೆಂಪರರಿ ಮೆಂಬರ್ಸ್ ಯೂಶಲಿ ಹ್ಯಾವಿಂಗ್ ದ ಟೆನ್ಯೂರ್ ಆಫ್ ಆಲ್ಮೋಸ್ಟ್ 4 years. ತಾತ್ಕಾಲಿಕ ಸದಸ್ಯರ ಅಧಿಕಾರಾವಧಿ 4 ವರ್ಷ. ಅಂಡ್ ಈ 4 ಜನ ಶಾಶ್ವತ ಸದಸ್ಯರುಗಳಲ್ಲೇ ಒಬ್ಬರು ವೈಸ್ ಚೇರ್ಮನ್ ಆಗಿರುವಂತದ್ದನ್ನ ನೋಡ್ತೀವಿ. ಆ 4 ಜನ ಶಾಶ್ವತ ಸದಸ್ಯರುಗಳಲ್ಲೇ ಒಬ್ರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವಂತದ್ದನ್ನ ನೋಡ್ತೀವಿ. ಸೊ ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್ ಟಿಲ್ ದಿಸ್? ಇಲ್ಲಿಯವರೆಗೆ ಏನಾದ್ರೂ ಡೌಟ್ಸ್ ಇದಾವ? ಸೊ ಇದಕ್ಕನುಸಾರವಾಗಿ ಆನ್ ದ ಬೇಸಿಸ್ ಆಫ್ ದ ರೆಕಮೆಂಡೇಶನ್ ಆಫ್ EPC ವಿ ಇಂಟ್ರೊಡ್ಯೂಸ್ ಪ್ಲಾನಿಂಗ್ ಕಮಿಷನ್. ಆನ್ ದ ರೆಕಮೆಂಡೇಶನ್ ಆಫ್ ಪ್ಲಾನಿಂಗ್ ಕಮಿಷನ್, ಈಗ ಪ್ಲಾನಿಂಗ್ ಕಮಿಷನ್ ಏನ್ ಮಾಡುತ್ತೆ, ವಿ ಅಡಾಪ್ಟೆಡ್ ಅ ಸೋಷಿಯಲಿಸ್ಟಿಕ್ ಫಾರ್ಮ್ ಆಫ್ ಎಕನಾಮಿ. ಸೊ ಫಸ್ಟ್ ಒನ್ ನಾವು ಯಾವುದು ಜಾರಿಗೆ ತಂದಿದ್ದು ಕ್ಲೋಸ್ಡ್ ಎಕನಾಮಿ. ಸೊ ಇಲ್ಲಿ ಯೋಜನಾ ಆಯೋಗದ ಶಿಫಾರಸಿಗೆ ಅನುಸಾರವಾಗಿ ಇಲ್ಲಿ ಫಸ್ಟ್ ಕ್ಲೋಸ್ಡ್ ಎಕಾನಮಿನ ತಗೊಂಡ್ಬರ್ತೀವಿ, ಗುಪ್ತ ಆರ್ಥಿಕ ವ್ಯವಸ್ಥೆಯನ್ನು ತಗೊಂಡ್ಬರ್ತೀವಿ. ಗುಪ್ತ ಆರ್ಥಿಕತೆಯಲ್ಲಿ ಸಮಾಜವಾದಿ ಆರ್ಥಿಕತೆಯನ್ನು ಜಾರಿಗೆ ತರ್ತೀವಿ. ಈ ಸಮಾಜವಾದಿ ಆರ್ಥಿಕತೆಯಲ್ಲಿ USSR ಅಳವಡಿಸಿಕೊಂಡಿರುವಂತಹ 5 year ಪ್ಲಾನ್ಸ್ ಅನ್ನು ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ಸೊ USSR ಅಳವಡಿಸಿಕೊಂಡಿರುವಂತಹ ಪಂಚವಾರ್ಷಿಕ ಯೋಜನೆಗಳನ್ನ ಈ ಯೋಜನಾ ಆಯೋಗ ಶಿಫಾರಸು ಮಾಡಿ ಜಾರಿಗೆ ತರುವಂತದ್ದನ್ನ ಕಾಣ್ತೀವಿ ಸ್ನೇಹಿತರೆ. ಸೊ ಈ ಪಂಚವಾರ್ಷಿಕ ಯೋಜನೆ ಅಂದ್ರೆ ಏನು, ಅದರ ಉದ್ದೇಶಗಳೇನು, ಅಂಡ್ ವಿವಿಧ ಪಂಚವಾರ್ಷಿಕ ಯೋಜನೆಯ ಲಕ್ಷಣಗಳು ಏನು ಅನ್ನುವಂಥದ್ದನ್ನ ನಾವು ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಹೋಪ್ ಇಲ್ಲಿವರೆಗೆ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ ಆಸ್ಪಿರೆಂಟ್ಸ್. ಎನಿ ಡೌಟ್ಸ್ ಟಿಲ್ ದಿಸ್? ಎಲ್ಲವೂ ಅರ್ಥ ಆಗಿದೆವಾ ಇಲ್ಲಿಯವರೆಗೆ? ಸರ್, ವೆನ್ ಡಿಡ್ ಇಂಡಿಯಾ ಅಡಾಪ್ಟೆಡ್ ಓಪನ್ ಎಕನಾಮಿ? ಸರ್, ಡೆಫಿನೆಟ್ಲಿ ವಿಲ್ ಡಿಸ್ಕಸ್, ಡೋಂಟ್ ವರಿ. 1991 ನಂತರದಲ್ಲಿ ಡಿಸ್ಕಸ್ ಆಗತ್ತೆ. ಎಸ್. ಸೊ ರಿಮೈನಿಂಗ್ ಟಾಪಿಕ್ಸ್ ಅನ್ನ ದಟ್ ವಿ ವಿಲ್ ಡಿಸ್ಕಸ್ ಇನ್ ದ ಟುಮಾರೋ ಸೆಷನ್. ಥ್ಯಾಂಕ್ ಯು ವೆರಿ ಮಚ್ ಆಸ್ಪಿರೆಂಟ್ಸ್.